ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಬಿಗೇಲ್ಸ್ ಡೈರಿ. ಇವತ್ತಿನ ವಿಡಿಯೋನಲ್ಲಿ ನಾನು ಸೂಪರ್ ಡೆಲಿಷಿಯಸ್ ಆಗಿರೋ ಗೀ ರೈಸ್ ಮತ್ತು ಮಟನ್ ಕರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಫಸ್ಟು ಮಟನ್ ಕರಿಗೆ ಬೇಕಾಗಿರೋ ಅಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 1 ಬೆಳ್ಳುಳ್ಳಿ, 1 ಚಿಕ್ಕ ಪೀಸ್ ಶುಂಠಿ, ಒಂಚೂರು ಕೊತ್ತಂಬರಿ, 1 ನಾಟಿ ಟೊಮ್ಯಾಟೊ, 2 ಸ್ಪೂನು ಮಟನ್ ಮಸಾಲ ಪೌಡರ್, ಹಾಗೆ 1 ಸ್ಪೂನು ಗರಂ ಮಸಾಲ ಪೌಡರ್, 1 ಸ್ಪೂನು ಅರಿಶಿನ ಪೌಡರ್, ಹಾಗೆ 1 ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದೊಂದು ಚೂರು ಫ್ರೈ ಆದ ನಂತರ ಅದಕ್ಕೆ 1 ಬೌಲಷ್ಟು ನಾನು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಡ್ರೈ ಕೊಕೊನಟ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ನಾವಿಲ್ಲಿ ಅರ್ಧ kg ಮಾಂಸಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು. ಮಸಾಲೆ ಚೆನ್ನಾಗಿ ಹುರಿದ ನಂತರ ಅದನ್ನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಇನ್ನೊಂದು ಕುಕ್ಕರ್ನಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮತ್ತೆ 1 ಸ್ಪೂನ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಆಮೇಲೆ ಅದಕ್ಕೆ ತೊಳೆದಿಟ್ಟಿರೋ ಅಂಥ ಮಾಂಸ ಮತ್ತು ಹಾಗೆ 2 ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ರುಬ್ಬಿಟ್ಟಿರೋ ಅಂಥ ಮಸಾಲೆ, ಉಪ್ಪು ಹಾಗೆ ನೀರು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿ 4ರಿಂದ 5 ವಿಜಿಲ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಮಟನ್ ಕರಿ ರೆಡಿ. ಸೊ ಇದಕ್ಕೆ ನಾವು ಗೀ ರೈಸ್ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಇನ್ನೊಂದು ಕುಕ್ಕರ್ಗೆ 5ರಿಂದ 6 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ರಾಟಿ ಮೊಗ್ಗು, ಜೀರಿಗೆ, ಸೋಂಪು, 2 ಈರುಳ್ಳಿ, ದ್ರಾಕ್ಷಿ ಗೋಡಂಬಿ, ಹಸಿಮೆಣಸಿನ್ಕಾಯಿ ಮತ್ತು 1 ಹಿಡಿ ಪುದೀನ ಇಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಅಕ್ಕಿನ ಕೂಡ ನಾವು ತುಪ್ಪದಲ್ಲಿ 1-2 ನಿಮಿಷ ಹುರ್ಕೋಬೇಕು. ಹುರ್ಕೊಂಡಾದ ನಂತರ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನ ಮೆಷರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಹೀಗೆ ನಾನು 4 ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಬೌಲ್ ಆಗೋವಷ್ಟು ತೆಂಗಿನ ಹಾಲು ಕೂಡ ತೊಗೊಂಡಿದ್ದೀನಿ. ಹಾಗೆ ನಿಮ್ಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು 2 ವಿಷಲ್ ಇಟ್ಟರೆ ಅಲ್ಲಿಗೆ ಗೀ ರೈಸು ನಮ್ಮದು ರೆಡಿ ಆಯಿತು. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.